ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಮೈಸೂರು ಎಕ್ಸಿಬಿಷನ್ನಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನಾನು ತೋರಿಸಿದ್ದೆ. ಸೊ ಅದೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಬನ್ನಿ ಇವತ್ತು ಫುಲ್ ಎಕ್ಸಿಬಿಷನ್ನ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರಾದರೂ ಎಕ್ಸಿಬಿಷನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಶ್ರಗ್ ಮತ್ತು ಟಾಪ್ಸ್ ಇದೆಲ್ಲ ನಿಮಗೆ ಜಸ್ಟ್ 100 ರೂಪೀಸ್ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿತ್ತು, ವೆರೈಟೀಸ್ ಕಲೆಕ್ಷನ್ ಇತ್ತು. ನಿಮ್ಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಈ ಒಂದು ಶಾಪು. ಹಾಗೆ ಕುರ್ತೀಸು ಅಷ್ಟೇ, ಕುರ್ತಾ ಸೆಟ್ ಎಲ್ಲ ನಿಮಗೆ 500 ರೂಪೀಸ್, 350 ರೂಪೀಸ್ಗೆಲ್ಲ ಒಳ್ಳೊಳ್ಳೆ ಕುರ್ತಾ ಸೆಟ್ ಇತ್ತು. ತಗೊಳ್ಳೋ ಇಂಟ್ರೆಸ್ಟ್ ಇರೋರು ಖಂಡಿತ ತಗೊಳ್ಬೋದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಇಲ್ಲೊಂದು ಬ್ಲೌಸ್ ಶಾಪಿಗೆ ಬಂದಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ವೆರೈಟೀಸ್ ಡಿಸೈನ್ಸ್ ಬ್ಲೌಸ್ ಇತ್ತು. ಜಸ್ಟ್ 200 ರೂಪೀಸ್. ನೀವು ತುಂಬ ಹೆವಿ ವರ್ಕ್ ಇರೋಂಥ ಬ್ಲೌಸ್ ಎಲ್ಲ ತೊಗೊಳ್ತೀನಿ ಅಂತಂದರೆ ಅದು 450, 400 ರೂಪೀಸ್ ಈ ಥರ ಇತ್ತು. ತುಂಬ ಅಂದರೆ ತುಂಬ ವೆರೈಟೀಸ್ ಕಲೆಕ್ಷನ್ ಇತ್ತು. ಒಂದಕ್ಕಿಂತ ಒಂದು ಬ್ಲೌಸು ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ತೀವಿ ಅಂತ ಅಂದ್ರೆ ಏನಾದರೂ ಒಂದು ಚಿಕ್ಕ ಪುಟ್ಟ ಡಿಸೈನ್ ಹೇಳಿದ್ರು 500 ರೂಪೀಸ್ ಹೇಳ್ತಾರೆ. ಅಂಥದ್ರಲ್ಲಿ 200 ರೂಪೀಸ್ಗೆ ಒಂದು ಬ್ಲೌಸ್ ಅಂತಂದರೆ ಆರಾಮಾಗಿ ತೊಗೊಳ್ಬೋದು. ತುಂಬಾ ಚೆನ್ನಾಗಿತ್ತು. ನಾನು ಯಾವಾಗಲೂ ಒಂದು ಸಲ ತೊಗೊಂಡಿದ್ದೆ, ಸೊ ಅದರಿಂದಾಗಿ ನಾನು ತೊಗೊಳ್ಳಿಲ್ಲ. ಹಾಗೆ ನಿಮಗೆ ಬೇಕಾಗಿರೋಂಥ ಬ್ಯಾಗ್ಸ್ ಎಲ್ಲ ನಿಮಗೆ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಕ್ಸಿಬಿಷನಲ್ಲಿ ನಿಮ್ಗೆ ಏನೇನು ಬೇಕು, ಮನೆಗೆ ದಿನನಿತ್ಯ ಬಳಸೋಂಥ ವಸ್ತುಗಳು ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಕೆಲವೊಂದು ಪ್ರೈಸು ತುಂಬ ತೀರಾನೇ ಕಡಿಮೆ ಇರುತ್ತೆ. ಕೆಲವೊಂದು ಪ್ರೈಸ್ ನೀವು ಬೇರೆ ಶಾಪಲ್ಲಿ ಏನು ತೊಗೊಳ್ತೀರೋ ಅದೇ ಪ್ರೈಸ್ ಇರುತ್ತೆ. ನೀವು ನೋಡಿ ಒಂದು ಕಡೆ ಇಲ್ಲ ಅಂದರೆ ಒಂದು ಕಡೆ ನೋಡಿ ತೊಗೊಂಡ್ರೆ ಒಳ್ಳೆಯದು. ಬಟ್ ಡ್ರೆಸ್ ಇರ್ಬೋದು, ಕುರ್ತಾಸು, ಬ್ಲೌಸ್ಗಳು ಇದೆಲ್ಲ ನಿಮಗೆ ತುಂಬಾ ಚೀಪ್ ರೇಟ್ಗೆ ಸಿಗುತ್ತೆ. 100 ರೂಪೀಸಿಂದನೇ ಸ್ಟಾರ್ಟ್ ಆಗುತ್ತೆ. ತುಂಬ ವೆರೈಟೀಸ್ ಕಲೆಕ್ಷನ್ ಮಾತ್ರ ತುಂಬಾ ಇರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟೊಂದು ಇದೆ ಅಂತ. ನನ್ನ ಮಗ ಅಂತೂ ನೋಡಿದ್ನೆಲ್ಲ ಬೇಕು ಬೇಕು ಅಂತಿದ್ದ. ಅಮ್ಮ ಅದು ತಗೊಡು, ಅಮ್ಮ ಇದು ತಗೊಡು ಅಂತ. ನಾನು ಮುಂದೆ ತಗೊಡ್ತೀನಿ ಅಂತ ಅಂದರೆ ನೋಡಿ ಹಠ ಮಾಡ್ತಿದ್ದಾನೆ. ಅವನು ನೋಡಿದೆಲ್ಲ ಬೇಕು ಅಂತ ಕೇಳ್ತಾನೆ ಇರ್ತಾನೆ. ಅದು ಒಂದಿರಲಿ ಅದೊಂದಿರಲಿ ಅಂತ ಹೇಳ್ತಾನೆ ಇರ್ತಾನೆ. ಯಾವುದಾದ್ರೂ ಒಂದು ತಗೋ ಅಂದರೆ ಕೇಳೋದಿಲ್ಲ. ಎಲ್ಲ ಬೇಕು, ಅವ್ನಿಗೆ ಎಲ್ಲ ಥರದ್ದು ಬೇಕು ಅಂತ ಹೇಳ್ತಾನೆ. ಫ್ರೆಂಡ್ಸ್, ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡೋದ್ರಿಂದ ನಿಮಗೆ ಏನು ನೋಡ್ತಿದ್ದೀರಾ ಅನ್ನೋದು ಕೂಡ ಅರ್ಥ ಆಗಲ್ಲ. ಫುಲ್ ಎಕ್ಸಿಬಿಷನ್ನ ನೀವೇ ಹೋಗಿ ನೋಡ್ತಾ ಇರೋ ಥರ ಫೀಲ್ ಆಗಬೇಕು ಅಂದರೆ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ. ಓಕೆ. ಹಾಗೆ ನೀವು ಶಾಪಿಂಗ್ ಎಲ್ಲ ಮಾಡಿ ಸುಸ್ತಾಗಿದೆ ಅನ್ನೋದಾದರೆ, ನೀವು ಏನಾದರೂ ತಿನ್ನಬೇಕು ಅನಿಸಿದ್ರೆ ನೀವೇನು ತಿಂತೀರಾ ಆ ಥರದ್ದು ಎಲ್ಲ ಫುಡ್ಡು ಇಲ್ಲಿ ಅವೈಲೇಬಲ್ ಇರುತ್ತೆ. ಎಲ್ಲ ಥರದ್ದು ವೆರೈಟೀಸ್ ಫುಡ್ಡೆಲ್ಲ ನಿಮಗೆ ಸಿಗುತ್ತೆ. ಐಸ್ ಕ್ರೀಮ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ನಾನ್ ವೆಜ್ ಪ್ರಿಯರಿಗಂತೂ ಮಟನ್ ಬಿರಿಯಾನಿ, ಫಿಶ್ ಫ್ರೈಸ್ ಇದೆಲ್ಲ ತುಂಬಾ ಸಿಗುತ್ತೆ. ಹಾಗೆ ವೆಜ್ ಅವ್ರಿಗೂ ಅಷ್ಟೇ ತುಂಬ ವೆರೈಟೀಸ್ ಎಲ್ಲ ಸಿಗುತ್ತೆ. ನೀವು ಯಾವುದಾದ್ರೂ ಒಂದು ಡಿಫ್ರೆಂಟಾಗಿ ಎಲ್ಲ ಟೇಸ್ಟ್ ಮಾಡ್ಬೋದು. ತುಂಬ ಕಡೆಯಿಂದ ಬಂದಿರ್ತಾರೆ. ಬೇರೆ ಬೇರೆ ರುಚಿಗಳನ್ನ ನೀವು ನೋಡ್ಬೋದು. ಒಂದಕ್ಕಿಂತ ಒಂದು ರುಚಿ ತುಂಬಾ ಚೆನ್ನಾಗಿರುತ್ತೆ. ಮೈಸೂರು ಎಕ್ಸಿಬಿಷನಲ್ಲಿ ಮೈಸೂರು ಮಲ್ಲಿಗೆ ಇಡ್ಲಿ ತುಂಬಾ ಫೇಮಸ್, ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ. ನಾವು ಪ್ರತಿ ಸಲ ಬಂದಾಗಲೂ ಅದನ್ನು ಟ್ರೈ ಮಾಡ್ತಿದ್ವಿ. ಬಟ್ ಈ ಸಲ ಬೇಡ, ಏನಾದರೂ ಡಿಫ್ರೆಂಟಾಗಿ ಬೇರೆ ಥರದನ್ನು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬೇರೆ ಏನಾದರೂ ಚೆನ್ನಾಗಿರೋದು ಸಿಗುತ್ತಾ ಅಂತ ನೋಡ್ತಿದ್ದೀವಿ. ಬಟ್ ನೀವು ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂತಂದರೆ ಮೈಸೂರು ಮಲ್ಲಿಗೆ ಇಡ್ಲಿನ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ. ಅದು ನೋಡೋದಕ್ಕೂ ಕೂಡ ಅಷ್ಟು ದಪ್ಪ ದಪ್ಪದಾಗಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ಅದನ್ನು ನೀವು ಬೇಕಿದ್ರೆ ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ. ಇವಾಗ ನೋಡೋಣ ಬನ್ನಿ, ಬೇರೆ ಥರದ ವೆರೈಟೀಸ್ ಫುಡ್ ಏನೆಲ್ಲ ಇದೆ ಅಂತ ನೋಡೋಣ.
ಹಾಗೆ ಇಲ್ಲಿ ಇದೇನು ನೋಡ್ತಿದ್ದೀರಾ, ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಅಂತ ಮಾಡಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ. ಹೊರಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೋಡ್ತಿದ್ರೆ ರಿಯಲ್ ಆಗಿ ಕಲ್ಲಿಂದ ಕೆತ್ತನೆ ಮಾಡಿದಾರೇನೋ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ. ಆ ಕೆತ್ತನೆ ಎಲ್ಲ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೋಡೋದಕ್ಕಂತೂ ಕಲ್ಲಲ್ಲೇ ಕೆತ್ತಿದ್ದಾರೆ ಅನ್ನೋ ಥರ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಬನ್ನಿ ಒಳಗಡೆ ಏನೆಲ್ಲ ಇದೆ ಈ ಪ್ರವಾಸೋದ್ಯಮ ಇಲಾಖೆ ಒಳಗಡೆ ಅಂತಲೂ ನೋಡೋಣ. ಒಳಗಡೆನೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಫೇಮಸ್ ಸ್ಥಳಗಳನ್ನು ಇಲ್ಲಿ ಹಾಕಿದ್ದಾರೆ. ಫೋಟೋಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಬೇಲೂರು ಹಳೆಬೀಡು, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಬೇಲೂರು ಹಳೆಬೀಡು, ಈ ಹಂಪಿ ಇದೆಲ್ಲ ರಿಯಲಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಫೇಮಸ್ ಪ್ಲೇಸಸ್ದು ಫೋಟೋಸ್ ಎಲ್ಲನೂ ಹಾಕಿದ್ರು. ತುಂಬ ಇಷ್ಟ ಆಯಿತು. ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಒಳಗಡೆ ಹೋಗಿ ನೋಡಿದ್ದಕ್ಕೆ ನಮಗೆ ಎಷ್ಟೊಂದು ಪ್ಲೇಸಸ್ನ ನೋಡಿದ ಹಾಗೆ ಆಯಿತು. ಅಂದರೆ ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ನದಿಗಳು ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ಪ್ಲೇಸಸ್ನೆಲ್ಲ ನಾವು ಇಲ್ಲಿ ನೋಡಿದಾಗ ಅಲ್ಲಿ ಅನಿಸ್ತಿತ್ತು ನೆಕ್ಸ್ಟ್ ಈ ಪ್ಲೇಸ್ಗೆ ಹೋಗಿ ನೋಡಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಎಲ್ಲ ಥರದ್ದು ಫೋಟೋಸ್ನೂ ಹಾಕಿದ್ರು. ಹಾಗೆ ಕರ್ನಾಟಕದಲ್ಲಿರೋಂಥ ಫೇಮಸ್ ಹೋಟೆಲ್ಸ್ ಫೋಟೋಸ್ ಅದನ್ನೆಲ್ಲ ಹಾಕಿದ್ರು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇದನ್ನು ದುಬಾರೆ ಆನೆ ಶಿಬಿರ ಇದು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಮಾಡಿದ್ದಾರೆ. ಇದು ಬಂಡೀಪುರ ಸಫಾರಿ ವಿಡಿಯೋ ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಫುಲ್ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಅಂತಂದರೆ ತುಂಬಾ ಟೈಮ್ ತಗೊಳುತ್ತೆ. ನಾನು ಮೇನ್ ಆಗಿ ತೊಗೊಂಡಿದ್ದೀನಿ. ಎಕ್ಸಿಬಿಷನ್ ಮಿಸ್ ಮಾಡ್ಕೊಳ್ಬೇಡಿ, ಹೋಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವರೂ ಕರ್ಕೊಂಡು ಹೋಗಿ ತೋರಿಸಿ ಇದನ್ನೆಲ್ಲ. ಅವ್ರಿಗೂ ಏನಾದರೂ ಒಂದು ನಾಲೆಡ್ಜ್ ಬರುತ್ತೆ. ಇದನ್ನೆಲ್ಲ ನೋಡಿದಾಗ, ಇದನ್ನೆಲ್ಲ ತಿಳ್ಕೊಂಡಾಗ ಒಂದು ನಾಲೆಡ್ಜ್ ಅನ್ನೋದು ಬರುತ್ತೆ. ಬುಕ್ಕಿಂದನೇ ಬರೀ ಓದಿ ತಿಳ್ಕೊಳ್ಳೋದಕ್ಕಿಂತನೂ ಹೆಚ್ಚಾಗಿ ಈ ಥರ ಎಲ್ಲ ನೋಡಿದಾಗ ಮಕ್ಕಳ ಮನಸ್ಸಿಗೆ ಬೇಗ ಅರ್ಥ ಆಗುತ್ತೆ. ಬೇಗ ಅವರು ಅರ್ಥ ಮಾಡ್ಕೊಳ್ತಾರೆ ನೋಡ್ತಿದ್ದಾಗೇ. ಇದನ್ನೆಲ್ಲ ಆವಾಗವಾಗ ಮಕ್ಕಳಿಗೆ ಕರ್ಕೊಂಡು ಬಂದು ತೋರಿಸ್ಬೇಕು. ಸೊ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಖಂಡಿತವಾಗ್ಲೂ ಎಕ್ಸಿಬಿಷನ್ಗೆ ಕರ್ಕೊಂಡು ಬಂದು ಇದನ್ನೆಲ್ಲ ತೋರಿಸಿ ಅವರು ಕೂಡ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಿಮಗೂ ಅಷ್ಟೇ ಮೈಂಡ್ ಫ್ರೆಶ್ ಆಗುತ್ತೆ. ಯಾವಾಗಲೂ ಮನೆ ಒಳಗಡೆ ಇದ್ದು ಬೋರ್ ಆಗಿರುತ್ತಲ್ವ. ಹಾಗೆ ಇದನ್ನು ನೀವು ನೋಡ್ತಿರ್ಬೋದು. ಈ ಸಲ ನಮ್ಮ ಗೌರ್ಮೆಂಟ್ ಏನೆಲ್ಲ ಭಾಗ್ಯಗಳನ್ನ ಕೊಟ್ಟಿದೆ ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಇದು ಬಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಂತ ಹೇಳಿ. ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅನ್ನಭಾಗ್ಯ, ಹಾಗೆ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಅದೇ ಬಸ್ ಫ್ರೀ ಇರೋದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಉಚಿತ ವಿದ್ಯುತ್ ಅದೆಲ್ಲ, ಹಾಗೆ ಯುವ ನಿಧಿ ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಗೃಹಲಕ್ಷ್ಮಿದೆಲ್ಲ 2,000 ರೂಪಾಯಿ ಕೊಡ್ತಿರೋದು ಅದು, ಮತ್ತು ಬಸ್ಸಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನಿಜವಾದ ಬಸ್ಸೇ ನಿಲ್ಲಿಸ್ಬಿಟ್ಟಿರೋ ಥರ ಕಾಣಿಸ್ತಿತ್ತು. ಹಾಗೆ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಕವಿಗಳದಿರ್ಬೋದು. ಹಾಗೆ ಈ ವರ್ಷ ಎಲ್ಲ ಅಂದರೆ ಈ ಸಲ ಗೌರ್ಮೆಂಟ್ ಬಂದಾಗಲಿಂದ ಏನೆಲ್ಲ ನಡೆದಿದೆ ಅದನ್ನೆಲ್ಲ ಹಾಕಿದ್ದಾರೆ ಅಲ್ಲಿ ನೋಡ್ತಿರ್ಬೋದು. ಹಾಗೆ ಅವ್ರು ಕೊಟ್ಟಿರೋಂಥ ಭಾಗ್ಯಗಳು, ಅದರಿಂದ ಎಲ್ಲ ಏನೇನು ಯೂಸ್ ಆಗುತ್ತೆ ಅಂತ ಅನ್ನೋದನ್ನೆಲ್ಲ ಅವರು ಹಾಕಿದ್ದಾರೆ. ಈ ಸಲ ಕಾಂಗ್ರೆಸ್ ಇರೋದ್ರಿಂದಾಗಿ ಕಾಂಗ್ರೆಸ್ ಪರವಾಗಿಯೇ ಎಲ್ಲನೂ ಹಾಕ್ಕೊಂಡಿದ್ದಾರೆ. ನೋಡ್ತಿರ್ಬೋದು ನೀವು. ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಎಲ್ಲನೂ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೆಲ್ಲ ಇದ್ದಾಗ ಏನು ಮಾಡಿದರು ಅನ್ನೋದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ರಾಜರ ಆಳ್ವಿಕೆ ಇದ್ದಾಗೆಲ್ಲ ಅವರೆಲ್ಲ ಏನೇನು ಮಾಡಿದ್ದಾರೆ ಅನ್ನೋದನ್ನು ಕೂಡ ಹಾಕಿದ್ದಾರೆ. ಅದನ್ನೆಲ್ಲ ತಿಳ್ಕೊಬೋದು. ಮಕ್ಳಿಗೂ ನೀವು ತಿಳಿಸಿ ಹೇಳ್ಕೊಡ್ಬೋದು. ಹಾಗೆ ಯುವ ನಿಧಿ ನೋಡಿ, ಇದನ್ನೆಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಗೊಂಬೆ ಎಲ್ಲ ರಿಯಲಾಗೇ ಇದ್ದಾರೇನೋ, ಮನುಷ್ಯರ ಥರನೇ ಕಾಣಿಸ್ತಿತ್ತು ದೂರಕ್ಕೆಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಈ ಥರದನ್ನೆಲ್ಲ ನೋಡೋದಕ್ಕೆ. ನನ್ನ ಮಗನೂ ಅಷ್ಟೇ ತುಂಬ ಇಷ್ಟಪಡ್ತಿದ್ದ. ಅಲ್ಲಿರೋಂಥ ಕೋಳಿ, ನಾಯಿ ಈ ಥರದ್ದೆಲ್ಲ ನೋಡ್ಕೊಂಡು ಅವ್ನು ತುಂಬ ಖುಷಿಯಾಗ್ಬಿಟ್ಟಿತ್ತು. ನಾನು ಮುಟ್ತೀನಿ ಆ ಥರ ಎಲ್ಲ ಹೇಳ್ತಿದ್ದ ಅವನು. ಏನೇ ಆದರೂ ಒಂದು 5th 6th ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ. ಅವ್ರಿಗೆಲ್ಲ ಬೇಕಿರುತ್ತೆ, ಇದೆಲ್ಲ ಅರ್ಥ ಮಾಡ್ಕೊಳ್ತಾರೆ. ನನ್ನ ಮಗ ಇನ್ನೂ UKG, ಅವ್ನಿಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಸುಮ್ಮನೆ ಈ ಬೊಂಬೆ ಈ ಥರದ್ದೆಲ್ಲ ಇದ್ದರೆ ಚೆನ್ನಾಗಿ ನೋಡಿ ತಿಳ್ಕೊಳ್ತಿದ್ದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಕೈಮಗ ಮತ್ತು ಜವಳಿ ಬಟ್ಟೆದು.
ಇಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ವೆರೈಟೀಸ್ ಬೇರೆ ಬೇರೆ ಕಡೆಯಿಂದ ಸಿಗೋಂಥ ಸ್ಯಾರೀಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ಇಷ್ಟ ಇರೋರು ಪರ್ಚೇಸ್ ಮಾಡ್ಬೋದು. ಯಾವ್ಯಾವ ನಮ್ಮ ಸ್ಟೇಟಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಸ್ಯಾರಿಗಳು ಫೇಮಸ್ಸು ಅದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ಇಷ್ಟ ಇದ್ದರೆ ತಗೊಳ್ಬೋದು. ನೋಡಿ, ಇಳ್ಕಲ್ ಸೀರೆ, ಯಾವ್ಯಾವ ಫೇಮಸ್ ಸ್ಯಾರೀಸ್ ಇದೆ, ಮೈಸೂರು ಸಿಲ್ಕ್ ಇರ್ಬೋದು, ಅದೆಲ್ಲ ಇಲ್ಲಿತ್ತು. ನೀವು ಯಾರಾದರೂ ಇಷ್ಟಪಟ್ಟರೆ, ನಿಮ್ಗೆ ಏನಾದ್ರು ತೊಗೊಳ್ಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ತೊಗೊಳ್ಬೋದು. ಆದರೆ ಪ್ರೈಸ್ ಎಲ್ಲ ಔಟ್ಸೈಡ್ ಶಾಪಲ್ಲಿ ಏನಿರುತ್ತೋ ಅದೇ ಪ್ರೈಸ್ ಇತ್ತು. ನಾನು ವಿಚಾರಿಸಿದೆ, ಸೇಮ್ ಪ್ರೈಸ್ ಅಂತ ಅನಿಸ್ತು ನನಗೆ. ತುಂಬ ಇಂಟ್ರೆಸ್ಟ್ ಇರೋರಿಗೆ ಎಕ್ಸಿಬಿಷನಲ್ಲೇ ಬಂದು ತೊಗೊಳ್ಬೇಕು ಅಂತ ಕೆಲವರು ಅಂದ್ಕೊಂಡಿರ್ತೀರ, ಅವರು ತೊಗೊಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಸಿಲ್ಕ್ ಸ್ಯಾರೀಸ್ನೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಆ ನೂಲನ್ನೆಲ್ಲ ಹೇಗೆ ತೆಗಿತಾರೆ ಅನ್ನೋದೆಲ್ಲ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ರಿಯಲಾಗಿ ನೋಡೋದಕ್ಕೆ. ಸೊ ಎಕ್ಸಿಬಿಷನ್ಗೆ ಬಂದರೆ ನಾವು ಎಷ್ಟೋ ವಿಷಯಗಳ್ನ ತಿಳ್ಕೊಳ್ತೀವಿ, ಕಲ್ತ್ಕೊಳ್ತೀವಿ. ಹಾಗೆ ರುಚಿಯಾದ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಅಡುಗೆಗಳ್ನೆಲ್ಲ ನಾವು ಟೇಸ್ಟ್ ಮಾಡೋ ಥರ ಎಲ್ಲ ಸೌಲಭ್ಯನೂ ಎಕ್ಸಿಬಿಷನಲ್ಲಿ ಸಿಗುತ್ತೆ. ನನಗಂತೂ ಎಕ್ಸಿಬಿಷನ್ಗೆ ಹೋಗೋದು ತುಂಬಾ ಇಷ್ಟ. ಏನೋ ಒಂಥರ ಖುಷಿ ಆಗುತ್ತೆ. ಎಲ್ಲ ಸಿಗೋಂಥ ಪ್ಲೇಸ್ ಅಂದರೆ ಮೈಸೂರು ಎಕ್ಸಿಬಿಷನ್ ಒಂದೇ. ನಾವು ಇಷ್ಟಪಡೋಂಥ ಫುಡ್ ಇರ್ಬೋದು, ಇಷ್ಟಪಡೋಂಥ ಡ್ರೆಸ್ ಇರ್ಬೋದು, ಇಷ್ಟಪಡೋಂಥ ಕಿಚನ್ ಐಟಮ್ಸ್ ಇರ್ಬೋದು, ಅದೆಲ್ಲ ಒಂದೇ ಕಡೆ ಸಿಗುತ್ತೆ. ಹಾಗೆ ತುಂಬ ಗೇಮ್ಸ್ ಕೂಡ ಇರುತ್ತೆ. ತುಂಬಾ ಎಂಜಾಯ್ ಮಾಡ್ಬೋದು. ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮೈಸೂರು ಎಕ್ಸಿಬಿಷನ್. ಹಾಗೆ ಬನ್ನಿ, ಸರ್ಕಾರದ ಇಂಧನ ಇಲಾಖೆ ಗೃಹ ಜ್ಯೋತಿ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ನಾವು ದಿನನಿತ್ಯ ನಮ್ಮ ಮನೆಯಲ್ಲಿ ವಿದ್ಯುತ್ತನ್ನ ಬಳಸ್ತೀವಿ ಅಲ್ವಾ. ಟಿ ವಿ ನೋಡೋಕ್ಕಿರ್ಬೋದು, ಮಿಕ್ಸಿ, ಈ ಥರದ್ದೆಲ್ಲ, ಫೋನ್ ಚಾರ್ಜ್ಗಿರ್ಬೋದು. ಲೈಟ್ ಅಂತೂ ತುಂಬಾ ಮುಖ್ಯ, ಕರೆಂಟ್ ಅಂತೂ ತುಂಬಾ ಮುಖ್ಯ. ಅದನ್ನು ಹೇಗೆ ತಯಾರಿಸ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡಂಗಾಗುತ್ತೆ. ಬನ್ನಿ ಈಗ ನೋಡೋಣ ಯಾವುದೆಲ್ಲ ಹೇಗಿದೆ ಅಂತ ಒಳಗಡೆ. ಇಲ್ಲೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಮಕ್ಕಳಿಗೆ ಫೋಟೋಶೂಟ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು, ಫ್ರೂಟ್ಸ್ನ ಒಂದು ಪ್ಲೇಟಲ್ಲಿ ಏನು ಇಟ್ಟಿದ್ದಾರೋ ಅದೇ ರೀತಿ ಮಕ್ಕಳದು ಹೆಡ್ ಮಾತ್ರ ಬರೋ ರೀತಿ ಚೆನ್ನಾಗಿತ್ತು. ಒಂಥರ ಕಾನ್ಸೆಪ್ಟ್ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತೆಗಿಯೋದಕ್ಕೆ. ಚಿನ್ನು ಅಂತೂ ಫುಲ್ ಎಕ್ಸೈಟ್ ಆಗಿದ. ಹಾಗೆ ಅಲ್ಲಿ ಹೋಗ್ಬಿಟ್ಟು ಬರೋದಿಲ್ಲ ಅಂತ ಹಠ ಮಾಡ್ತಿದ್ದ. ಸಾಕು ಬಾ ಅಂತ ಅಂದ್ರೂ ಬೇರೆ ಮಕ್ಳಿಗೂ ಬಿಡ್ತಿರ್ಲಿಲ್ಲ, ನಾನೇ ನಿಂತ್ಕೊಳ್ಬೇಕು ಅಂತ ಹಠ ಮಾಡ್ತಿದ್ದ. ಲೇಟ್ ಆಗುತ್ತೆ, ಬೇರೆ ಗೇಮ್ಸ್ ಎಲ್ಲ ಆಟ ಆಡಿಸ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಅವನನ್ನು ಕರ್ಕೊಂಡು ಬರ್ತಿದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಚಿಕ್ಕ ಮಕ್ಕಳನ್ನ ಯಾರಾದರೂ ಕರ್ಕೊಂಡು ಹೋದರೆ ನೀವು ಸಹ ಈ ರೀತಿ ಎಲ್ಲ ಫೋಟೋಸ್ನ ತೆಗಿಸ್ಬೋದು. ಹಾಗೆ ಇದೇನಿದು ಅಂತ ಎಲ್ಲನೂ ಕೇಳ್ತಿದ್ದ. ಅವನಿಗೆ ಸಖತ್ ಇಂಟ್ರೆಸ್ಟ್ ಇದನ್ನೆಲ್ಲ, ಈ ಥರದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ. ಅವ್ರ ಪಪ್ಪನ ಹತ್ರ ಕೇಳ್ತಿದ್ದಾನೆ, ಇದೇಗೆ ಅದೇಗೆ ಅಂತ ಎಲ್ಲ ಕೇಳ್ತಿದ್ದ. ಹಾಗೆ ಸ್ವಲ್ಪ ತುಂಟಾಟನೂ ಜಾಸ್ತಿ ಅವನು. ಬನ್ನಿ ಇವಾಗ ಇಲ್ಲಿ ಏನೆಲ್ಲ ಗೇಮ್ಸ್ ಎಲ್ಲ ಏನೇನಿದೆ ಅಂತ ಅಂದ್ಬಿಟ್ಟು ನೋಡೋಣ. ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ಗೇಮ್ಸ್ ಎಲ್ಲ ಏನೇನಿದೆ ಅಂತ. ನೀವು ನೋಡ್ತಿರ್ಬೋದು ಇಲ್ಲಿ ಎಂಟರ್ಟೈನ್ಮೆಂಟ್ ಗೇಮ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮನೋರಂಜನಾ ಆಟ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಲಕ್ ಇದ್ದರೆ ಖಂಡಿತವಾಗ್ಲೂ ನೀವೇನಾದರೂ ಒಂದು ತಗೊಳ್ತೀರಾ. ಇದನ್ನು ನಾನು ತುಂಬ ಸಲ ಎಲ್ಲ ಆಟ ಆಡಿದ್ದೀನಿ. ಸೊ ಈ ಸಲ ನಾವು ಬಂದಿದ್ದೆ ಸ್ವಲ್ಪ ಲೇಟಾಗಿತ್ತು, ಅದರಿಂದಾಗಿ ಇದನ್ನೆಲ್ಲ ನಾನು ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಟ್ರೈ ಮಾಡಿ. ತುಂಬ ಎಂಜಾಯ್ ಮಾಡ್ತೀರಾ ಈ ಥರದ ಗೇಮ್ಸ್ ಎಲ್ಲ. ತುಂಬ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆಲ್ಲ. ಇದನ್ನು ನಾನು ಖಂಡಿತ ಟ್ರೈ ಮಾಡಿದ್ದೀನಿ ಒಂದು ಸಲ.
ಬಲೂನ್ ಶೂಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಎಷ್ಟೆಲ್ಲ ಶೂಟ್ ಮಾಡ್ತೀವಿ ಅನ್ನೋದೆಲ್ಲ ಇರುತ್ತೆ. ಹಾಗೆ ರಿಂಗ್ ಎಲ್ಲ ಹಾಕ್ತಾರಲ್ಲ ಆ ಗೇಮು ನನಗೆ ತುಂಬ ಇಷ್ಟ. ಅದನ್ನು ಸಹ ನಾನು ಟ್ರೈ ಮಾಡಿದ್ದೀನಿ. ಯಾವಾಗಲೂ ಒಂದು ಸಲ ಬಿಸ್ಕಟ್ ಪ್ಯಾಕೋ ಏನೋ ಬಂದಿತ್ತು ನನಗೆ. ಕೆಲವೊಂದು ಸರಿ ಏನೂ ಬರೋದಿಲ್ಲ, ಆದರೆ ಎಂಜಾಯ್ ಮಾಡಿದಂಥ ಖುಷಿ ಇರುತ್ತಲ್ಲ ಅದಾದರೂ ನಮಗೆ ಸಿಗುತ್ತೆ. ಇದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಗೇಮ್ ಕೂಡ. ಇದೆಲ್ಲ ನಿಮಗೆ ಒಂದು 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಈ ಗೇಮ್ಸ್ ಎಲ್ಲ ಆರಾಮಾಗಿ ಆಟ ಆಡ್ಬೋದು. ನೋಡಿ ಎಷ್ಟೊಂದೆಲ್ಲ ಗೇಮ್ಸ್ ಇದೆ ಗೊತ್ತಾ. ಎಂಟರ್ಟೈನ್ಮೆಂಟ್ ಮಾಡೋ ಅವ್ರಿಗಂತೂ ತುಂಬಾ ಗೇಮ್ಸ್ ಇದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನೋ ಒಂಥರ ಗೋಸ್ಟ್ ಅದು ಎಲ್ಲ ಥರ ಕಾಣಿಸೋ ಥರ ಎಲ್ಲ 3D ಥರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಹಾಗೆ ಬನ್ನಿ ಇಲ್ಲೆಲ್ಲ ಏನೇನು ಗೇಮ್ಸ್ ಇದೆ ಅಂತ ಅನ್ನೋದನ್ನು ಸಹ ತೋರಿಸ್ತೀನಿ. ಮಕ್ಕಳುಗಳೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಚೆನ್ನಾಗಿ ತಿನ್ಬೋದು ಮತ್ತು ಚೆನ್ನಾಗಿ ಆಟ ಆಡ್ಬೋದು. ಹಾಗೆ ಚೆನ್ನಾಗಿ ದುಡ್ಡನ್ನೂ ತಂದಿರಬೇಕು. ಈ ಥರ ಎಲ್ಲ ಫುಲ್ ಎಂಜಾಯ್ ಮಾಡಬೇಕು ಅಂತ ಅಂದರೆ ತುಂಬ ಕಾಸ್ಟ್ಲಿ. ಇಲ್ಲಿ ಗೇಮ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. 80 ರೂಪೀಸಿಂದನೇ ಸ್ಟಾರ್ಟ್ ಆಗೋದು. ಕೆಲವೊಂದು ಗೇಮ್ಸ್ಗೆಲ್ಲ 150, 180 ಈ ಥರ ಎಲ್ಲ ಇರುತ್ತೆ ಟಿಕೆಟ್. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರೋ ಅದ್ರ ಮೇಲಿರುತ್ತೆ. ಕೆಲವೊಂದು 250 ತನಕನೂ ಇತ್ತು. ತುಂಬ ಗೇಮ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರಂತೂ ಆಟ ಆಡೋದಕ್ಕೆ ಎಂಜಾಯ್ ಮಾಡ್ಬೋದು. ನಾನು ನಮ್ಮ ಅತ್ತೆನ ಕರೆದೆ ಬನ್ನಿ ಆಟ ಆಡೋಣ ಅಂತ. ಅವ್ರಿಗೂ ಇಲ್ಲ ನಾನು ಆಟ ಆಡೋಲ್ಲ, ನೀನು ಆಟ ಆಡು ಅಂತ ಅಂದರು. ಸಂಜುನೂ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನೀನು ಒಬ್ಬಳೇ ಆಟ ಆಡು ಅಂತಂದರು. ಈ ಥರದನ್ನೆಲ್ಲ ಒಬ್ಬರೇ ಎಲ್ಲ ಟ್ರೈ ಮಾಡೋದಕ್ಕೆ ನಿಜ ಇಷ್ಟ ಆಗಲ್ಲ ಅಲ್ವಾ. ಸೊ ನಾನು ಯಾವ ಗೇಮ್ನೂ ನಾನು ಟ್ರೈ ಮಾಡಲಿಲ್ಲ. ನಾನು ಒಬ್ಬಳೇ ಆಟ ಆಡೋದಕ್ಕೆ ಏನು ಇಂಟ್ರೆಸ್ಟ್ ಬರುತ್ತೆ. ಸಂಜುನ ಕರೆದೆ, ಅವರು ಇಲ್ಲ ನಾನು ಅಲ್ಲಿ ಹೊರಟೋದ್ರೆ ಇಲ್ಲಿ ಮಮ್ಮಿಗೆ ಅಮ್ಮನಿಗೆ ಇಬ್ಬರು ಮಕ್ಕಳು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇವ್ನು ಮೊದಲೇ ತುಂಟ, ನಮ್ಮಿಬ್ಬರಲ್ಲಿ ಒಬ್ಬರು ಇರಬೇಕು, ನಾನು ಇವನ್ನ ನೋಡ್ಕೊಳ್ತೀನಿ, ಬೇಕಿದ್ರೆ ನಿನ್ಗೆ ಯಾವ್ದು ಗೇಮ್ ಇಷ್ಟ ಅದನ್ನು ಆಟ ಆಡೋ ಅಂತಂದರು. ನಾನು ಒಬ್ಬಳೇ ಏನು ಆಟ ಆಡೋದು ಅಂತ ಹೇಳಿ ನಾನು ಆಟ ಆಡಲಿಲ್ಲ, ಬರೀ ಮಕ್ಕಳನ್ನ ಆಟ ಆಡಿಸಿದ್ವಿ. ಎಲ್ಲ ಗೇಮ್ಸು ತುಂಬಾ ಚೆನ್ನಾಗಿದೆ. ನಾನು ತುಂಬ ಸಲ ಈ ಥರದ್ದೆಲ್ಲ ಟ್ರೈ ಮಾಡಿದ್ದೀನಿ. ಅದರಿಂದಾಗಿ ಅದೇಗಿರುತ್ತೆ ನೋಡೋಣ ಅಂತ ಅನ್ನೋದು ಥರ ಏನಿರಲಿಲ್ಲ. ಇದು ಬ್ರೇಕ್ ಡ್ಯಾನ್ಸ್ದು ಇದನ್ನು ಆಡಿದ್ದೀನಿ. ಜಾಯಿಂಟ್ ವೆಲ್ ಇರ್ಬೋದು, ಬೋಟ್ ಇರ್ಬೋದು, ಇದೆಲ್ಲ ತುಂಬ ಸಲ ಟ್ರೈ ಮಾಡಿದ್ದೀವಿ. ತುಂಬ ಸಲ ಆಡಿರೋದ್ರಿಂದ ಅದರ ಅನುಭವ ಇರೋದ್ರಿಂದ ನೋಡಬೇಕು ಇದೇಗಿರುತ್ತೆ ಅನ್ನೋದೇನು ಇರಲಿಲ್ಲ ನನಗೆ. ಸೊ ಅದರಿಂದಾಗಿ ನಾನು ಸುಮ್ಮನಾದೆ, ಒಬ್ಬಳೇ ಏನು ಆಟ ಆಡೋದು ಅಂತ ಹೇಳಿ. ಯಾರಾದರೂ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ. ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ರಂದ್ರು ಪೇರೆಂಟ್ಸು, ಒಬ್ಬರು ಅವರನ್ನು ನೋಡ್ಕೊಳ್ತಾನೆ ಇರಬೇಕಿರುತ್ತಲ್ವ. ಸೊ ಅದರಿಂದಾಗಿ ಸಂಜು ಮಗನ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅವರು ಬರಲ್ಲ ಅಂತಂದರು. ಅತ್ತೆ ಅಂತೂ ಇಲ್ಲಪ್ಪ ನನಗಿದೆಲ್ಲ ಆಗಲ್ಲ ಅಂತ ಅಂದ್ಬಿಟ್ರು. ಸೊ ನಾನು ಆಟ ಆಡೋಕ್ಕೆ ಹೋಗಲಿಲ್ಲ. ನೋಡಿ ಎಲ್ಲ ಥರದ ಗೇಮ್ಸು ಇದೆ, ಇಂಥದ್ದು ಗೇಮ್ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಎಲ್ಲ ಥರದ್ದು ಇದೆ. ಮಕ್ಕಳಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ನನ್ನ ಮಗನೂ ಕೇಳ್ತಿದ್ದ, ಅವನು ಟ್ರೈನಲ್ಲಿ ಹೋಗಬೇಕು, ಅವ್ನು ತುಂಬ ಸಲ ಟ್ರೈನಲ್ಲಿ ಹೋಗೋಂಥ ಗೇಮ್ಸ್ ಎಲ್ಲ ಆಡಿದ್ದಾನೆ. ಅಂದರೂ ಅದೇನಪ್ಪ ಅದೇ ಆಡಬೇಕು ಅಂತ ಅಂದ. ನಾನು ಬೇರೆ ಗೇಮ್ ಟ್ರೈ ಮಾಡೋ ಅದೇನು ಚೆನ್ನಾಗಿರುತ್ತೆ, ಮಾಮೂಲಿ ಟ್ರೈನಲ್ಲಿ ಓಡಾಡಿರೋ ಥರನೇ ಅನಿಸುತ್ತೆ ಅಂತಂದರೆ, ಇಲ್ಲ ನಾನು ಇದನ್ನೇ ಆಡ್ತೀನಿ ಅಂತ ಹೇಳಿ ಟ್ರೈನ್ಗೆ ಹೋಗಿದ್ದಾನೆ. ಅವನು ಅದರಲ್ಲಿ ಹೋಗಿರೋದ್ರಿಂದ ಪಾಪ ಕಾರ್ತಿಕ್ ಕೂಡ ಅವನ ಜೊತೆ ಹೋಗಿದ್ನಲ್ಲ, ಅವನು ಒಬ್ಬನೇ ಆಟ ಆಡೋದಕ್ಕಾಗಲ್ಲ ಅಲ್ವಾ. ಸೊ ಇಬ್ಬರು ಈ ಗೇಮ್ನೇ ಆಡ್ತಿದ್ದಾರೆ. ನೋಡಿ ಇವಾಗ ಟ್ರೈನಲ್ಲಿ ಕೂತ್ಕೊಳ್ತಿದ್ದಾರೆ. ಬನ್ನಿ ಇದೆಲ್ಲ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಮ್ಮ ಚಿನ್ನು ಅಂತೂ ಪದೇ ನನಗೆ ಬಾಯ್ ಮಾಡ್ತಾನೆ ಇದ್ದ, ತಿರುಗಿ ನೋಡಿಕೊಂಡು ನನ್ನ ಮುಂದೆ ಓಡಿಸೋ, ಆಮೇಲೆ ಅಳ್ತೀಯ ಇನ್ನೂ ಸ್ವಲ್ಪ ಆಟ ಆಡಬೇಕು ಅಂತ ಮುಂದೆ ನೋಡು ಅಂತ ಹೇಳ್ತಾನೆ ಇದೆ. ಅವ್ನು ಮತ್ತೆ ಹಿಂದೆ ತಿರುಗಿ ನೋಡ್ತಿದ್ದ. ಮತ್ತೆ ಇನ್ನೊಂದು ಸಲ ಹೋಗ್ತೀನಿ ಅಂತಿದ್ದ. ಅವನು ಇಳಿಯೋದೇ ಇಲ್ಲ ಅಂತಿದ್ದ. ಅವನಿಗೆ ಅಷ್ಟು ಗೇಮ್ಸ್ ಎಲ್ಲ ಆಡೋದು ಅಂದರೆ ಅಷ್ಟು ಇಂಟ್ರೆಸ್ಟು. ತುಂಬ ಎಂಜಾಯ್ ಮಾಡಿದ್ದಾನೆ. ಅವ್ನಿಗೆ ಬೇಕಾಗಿದ್ದೆಲ್ಲನೂ ತಿಂದ ಚೆನ್ನಾಗಿ. ಹಾಗೆ ಆಟ ಎಲ್ಲ ಆಡ್ದ. ಅವ್ನಿಗೆ ಬೇಕಾಗಿರೋ ಟಾಯ್ಸ್ ಎಲ್ಲ ತಗ್ಸ್ಕೊಂಡು ಫುಲ್ ಎಂಜಾಯ್ ಮಾಡ್ದ ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾನೆ ಅಂತಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅವನಿಗೆ ತುಂಬ ಇಷ್ಟ ಈ ಥರದ್ದೆಲ್ಲ. ನೋಡಿ ಪದೇ ಬಾಯ್ ಮಾಡ್ತಾನೆ ಇದ್ದ ನೋಡಿದಾಗೆಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ನೋಡಿ. ನಾನು ಹೇಳ್ತಿದ್ದೆ ಮುಂದೆ ನೋಡು ಅಂತ, ಆದರೂ ಅವನು ನನ್ನ ಕಡೆನೇ ತಿರುಗಿ ನೋಡ್ತಾನೆ ಇದ್ದ. ಅಮ್ಮ ನೋಡ್ತಿದ್ಯಾ ಅಂತ. ಚಿಕ್ಕ ಮಕ್ಕಳೇ ಅಷ್ಟಲ್ವಾ, ಪೇರೆಂಟ್ಸ್ ಯಾರಾದರೂ ನಿಂತಿದ್ರು ಅವ್ರಿಗೆ ಮತ್ತೆ ಬಾಯ್ ಮಾಡೋದು ಹಾಗೆಲ್ಲ ಮಾಡ್ತಾನೆ ಇರ್ತಾರೆ. ಮುಗೀತು ಬಾ ಕೆಳಗಡೆ ಅಂದರೆ ಬರಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ದ. ಇವಾಗ ಕಾರ್ತಿಕ್ ಕರ್ಕೊಂಡು ಬರ್ತಿದ್ದಾನೆ ಅವನನ್ನು. ಮತ್ತೆ ಇನ್ನೊಂದು ಸಲ ಆಟ ಆಡ್ತೀನಿ ಅಂತ ಕೇಳ್ತಿದ್ದ. ಅದಾದಮೇಲೆ ಇಲ್ಲ ಬೇಡ ಒಂದೇ ಸಲ ಸಾಕು, ಇದೇನು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ರೂ ಅವನೇ ಇದೇ ಗೇಮ್ ಬೇಕು ಅಂತ ಹೋಗಿದ್ದು.
ನನಗೇನು ಅದೇನು ಬೇಡ ಅನಿಸ್ತಿತ್ತು. ಇದನ್ನೆಲ್ಲ ತುಂಬ ಸಲ ಟ್ರೈ ಮಾಡಿದ್ದಾನೆ, ಇದನ್ನು ಆಡ್ತೀನಿ ಅಂತಿದ್ದ. ಬೇಡ, ತುಂಬ ಕಡೆ ಹೋಗಿದ್ದ ಕಡೆ ಎಲ್ಲ ಟ್ರೈ ಮಾಡಿದ್ಯಾ, ಅದನ್ನೇನು ಆಟಾಡ್ತೀಯಾ, ಬೇರೆದೇನಾದರೂ ಹೊಸದಾಗಿ ಮಾಡು ಅಂದ್ರೆ ಕೇಳ್ತಿರ್ಲಿಲ್ಲ. ಹಾಗೆ ಇದನ್ನು ನೋಡಿ, ಈ ಗೇಮ್ ಅಂತೂ ನಾವು ಒಂದು ಸಲ ನಾನು ನನ್ನ ಸಿಸ್ಟರ್ ಹತ್ಬಿಟ್ಟಿದ್ವಿ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಆಟ ಆಡಿದ್ವಿ ಈ ಗೇಮ್ನ. ಅಪ್ಪ, ನಾನಂತೂ ಫುಲ್ ಕಿರ್ಚಾಡ್ಬಿಟ್ಟಿದ್ದೆ. ಸಖತ್ ನಂಗೆ ವಾಮಿಟ್ ಮಾಡೋ ಥರನೇ ಆಗಿಬಿಟ್ಟಿತ್ತು. ಇದನ್ನು ನೋಡಿದಾಗ ನಾನು ಅದನ್ನು ನೆನೆಸ್ಕೊಳ್ತಿದ್ದೆ, ತುಂಬ ಕಿರ್ಚಾಡ್ತಿದ್ದೆ ನಾನು ಆ ಗೇಮ್ ಆಡಬೇಕಿದ್ರೆ. ಸೊ ಅದಕ್ಕೆ ಈ ಸಲ ಆ ಥರದ್ದೆಲ್ಲ ಟ್ರೈ ಮಾಡೋದಕ್ಕೆ ಹೋಗಲೇ ಇಲ್ಲ. ನಾನು ಯಾವ ಗೇಮ್ನೂ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ತುಂಬ ಸಲ ಆಟ ಆಡಿದ್ದೀವಲ್ವ, ಮತ್ತೆ ಏನು ಆಟ ಆಡೋದು ಅದನ್ನೇ ಅಂತೇಳಿ. ಹಾಗೆ 3D ಮೂವಿ ಎಲ್ಲ ಇತ್ತು, ನೋಡೋರು ಇದ್ದರೆ ನೋಡ್ಬೋದು. ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಇದನ್ನೆಲ್ಲ ನೋಡೋದಕ್ಕೆ. ಈ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲೆಲ್ಲ ನೋಡೋದಕ್ಕೆ ತುಂಬ ಕಷ್ಟ. ಈ ಫನ್ನಿ ಮಿರರ್ ಇದನ್ನೆಲ್ಲನೂ ಸಹ ತುಂಬ ಸಲ ಟ್ರೈ ಮಾಡಿದ್ದೀವಿ. ಒಂದೊಂದು ಮಿರರಲ್ಲಿ ಒಂದೊಂದು ಥರ ಕಾಣಿಸ್ತೀವಿ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಎಲ್ಲ ಟ್ರೈ ಮಾಡಿರೋದಲ್ವ, ತುಂಬ ಸಲ ಎಕ್ಸಿಬಿಷನ್ಗೆ ಬಂದು ನೋಡಿದ್ದೀವಿ, ಈ ಥರ ಗೇಮ್ಸ್ ಎಲ್ಲ ಆಟ ಆಡಿದ್ದೀವಲ್ಲ, ಇದನ್ನು ನೋಡಿದ್ದೀವಿ ಅಂತಲೇ ಅನಿಸ್ತಿತ್ತು. ಹಾಗೆ ಇವಾಗ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೇಳಿ, ಇಲ್ಲಿ ಬಾಂಬೆ ಚಾಟ್ಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ, ಏನಾದರೂ ತಗೊಳ್ಳೋಣ ಅಂತ. ಆಮೇಲೆ ಪಾನಿಪುರಿ, ಮಸಾಲೆ ಪುರಿ ತಗೊಳ್ಳೋಣ ಅಂತ ಹೇಳಿ ಅದನ್ನೇ ತಗೊಂಡ್ವಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಪ್ರೈಸ್ ಮಾತ್ರ ಔಟ್ಸೈಡ್ಗಿಂತ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ. ಎಲ್ಲದಕ್ಕೂ ಅಷ್ಟೇ, ಸಮೋಸ ಇರ್ಬೋದು, ಏನೇ ತಗೊಳ್ಬೋದು ನೀವು, ಎಲ್ಲದಕ್ಕೂ ನಿಮಗೆ ಔಟ್ಸೈಡ್ಗಿಂತ ಇಲ್ಲಿ ಜಾಸ್ತಿನೇ ಇರುತ್ತೆ. ನೀವು ಯಾವುದೇ ಫುಡ್ಡನ್ನ ನೀವು ತೊಗೊಳ್ಬೋದು, ಬಟ್ ಔಟ್ಸೈಡ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಪ್ರೈಸ್ ಜಾಸ್ತಿ. ಗೇಮ್ಸ್ಗೆ ಮತ್ತು ಫುಡ್ಸ್ಗೆ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಡ್ರೆಸ್ಗಳಿಗೆ, ಸ್ಲಿಪ್ಪರ್ಸು, ಕಿಚನ್ ಐಟಮ್ಸ್ ಇದೆಲ್ಲ ಪ್ರೈಸ್ ಕಡಿಮೆನೇ ಇರುತ್ತೆ. ಬಟ್ ಫುಡ್ ಮಾತ್ರ ಹೆವಿ ಇರುತ್ತೆ, ತುಂಬಾ ಪ್ರೈಸ್ ಜಾಸ್ತಿ ಅಂತ ಅನಿಸ್ತು. ಹಾಗೆ ನಾವು ಅಲ್ಲಿ ಮಸಾಲೆ ಪುರಿ ಹಾಗೆ ಪಾನಿಪುರಿ ಎಲ್ಲನೂ ಟೇಸ್ಟ್ ಮಾಡಿ ಬಂದ್ವಿ. ಇವಾಗ ಇಲ್ಲಿ ಮಸಾಲ ದೋಸೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಮಸಾಲೆ ದೋಸೆ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲರೂ, ಅತ್ತೆನೂ ನಂಗೆ ಮಸಾಲೆ ದೋಸೆನೇ ಇಷ್ಟ ಅಂತ ಹೇಳಿದ್ರು, ಮಕ್ಕಳು ಮಸಾಲೆ ದೋಸೆ ಬೇಕು ಅಂತಲೇ ಅಂದರು. ಇನ್ನು ನನಗೆ ಸಂಜುಗೂ ಅಷ್ಟೇ ಮಸಾಲೆ ದೋಸೆನೇ ಇಷ್ಟ. ಇನ್ನು ನನ್ನೊಬ್ಳಿಗೆ ಏನು ಬೇರೆ ಟ್ರೈ ಮಾಡೋದು ಅಂತ ಅಂದ್ಬಿಟ್ಟು ನಾನು ಕೂಡ ಮಸಾಲೆ ದೋಸೆನೇ ತಿಂತೀನಿ ಅಂತ ಹೇಳಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ನೋಡಿ, ಇವಾಗ ಎಲ್ಲರೂ ತಿಂತಿದ್ದೀವಿ. ಇನ್ನೇನು ಸಂಜು ಅವ್ರದ್ದನ್ನು ತೊಗೊಂಡು ಬರ್ತಾರೆ, ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ತುಂಬ ಚೆನ್ನಾಗಿತ್ತು. ನನ್ನ ಮಗ ಫಸ್ಟು ಇಲ್ಲ, ನನಗೆ ಅವನು ಇದೆಲ್ಲ ಕಬ್ಬಿನ ಹಾಲೆಲ್ಲ ಕುಡ್ದಿದ್ದ, ಆಮೇಲೆ ಕಾರ್ನ್ ಎಲ್ಲದನ್ನೂ ತಿಂದ್ಬಿಟ್ಟಿದ್ದ. ಆಮೇಲೆ ಮಸಾಲೆ ಪುರಿ, ಪಾನಿಪುರಿ ಇದನ್ನೆಲ್ಲ ತಿಂದಿರೋದಕ್ಕೆ ನಂಗೆ ಏನು ಬೇಡ, ಹೊಟ್ಟೆ ನೋವ್ತಿದೆ ಅಂತ ಹೇಳ್ದ ಫಸ್ಟು. ಸರಿ ಅಂತ ಅಂದ್ಬಿಟ್ಟು ನಾವು ನಮಗೆ ಮಾತ್ರ ಆರ್ಡರ್ ಮಾಡಿದ್ವಿ. ನೋಡಿದ್ರೆ ತರ್ತಿದ್ದಂಗೆ, ಮಸಾಲೆ ದೋಸೆ ತರ್ತಿದ್ದಂಗೆ ಸಂಜು ಹತ್ರ ನಂಗೆ ಬೇಕು ಅಂತ ಇಸ್ಕೊಂಡ. ಆಮೇಲೆ ಮತ್ತೆ ಹೋಗಿ ಅವರು ಇನ್ನೊಂದು ಆರ್ಡರ್ ಮಾಡ್ಕೊಂಡು ಬಂದು ತಿಂತಿದ್ದಾರೆ. ನಂಗೆ ಹೊಟ್ಟೆ ಸರಿ ಇಲ್ಲ, ಹೊಟ್ಟೆ ನೋವ್ತಿದೆ, ನಂಗೆ ಏನು ಬೇಡ ಅಂತ ಹೇಳ್ದವನು ಎಲ್ರಿಗಿಂತ ಫಸ್ಟ್ ಅವನೇ ತಿಂತಿದ್ದಾನೆ. ಯಾವಾಗಲೂ ಹಿಂಗೆ ಮಾಡ್ತಾನೆ, ನನಗೆ ಏನು ಬೇಡ ಅಂತ ಹೇಳ್ತಾನೆ, ತಗೊಂಡಾದ್ಮೇಲೆ ನನಗೆ ಬೇಕು ಅಂತ ಹೇಳಿ ಫಸ್ಟು ತೊಗೊಳ್ತಾನೆ. ಮಕ್ಕಳೇ ಎಷ್ಟು ಅಂತ ಅನಿಸುತ್ತೆ. ಮಸಾಲೆ ದೋಸೆ ಅಂತೂ ಸೂಪರಾಗಿದ್ದು ಟೇಸ್ಟು, ನನಗೂ ಇಷ್ಟ ಆಯಿತು. ಅತ್ತೆನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಟೇಸ್ಟ್ ಒಂಥರ ಸೂಪರಾಗಿತ್ತು. ಚಟ್ನಿ ಇರ್ಬೋದು, ಎಲ್ಲ ಚೆನ್ನಾಗಿತ್ತು. ಒಂದೊಂದು ಕಡೆ ಚಟ್ನಿ ಎಲ್ಲ ಚೆನ್ನಾಗಿರಲ್ಲ, ಇಲ್ಲಿ ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಎಕ್ಸಿಬಿಷನಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡ್ಬೋದು ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ಮನೇಲೇ ಇದ್ದು ಬೋರ್ ಆಗಿರೋರ್ಗಂತೂ ಇವಾಗ ಮೈಸೂರಲ್ಲಿ ಡಿಸೆಂಬರ್ ತನಕ ಇರುತ್ತೆ ಎಕ್ಸಿಬಿಷನ್. ನೀವು ಆರಾಮಾಗಿ ಹೋಗಿ ಬರ್ಬೋದು. ಹಾಗೆ ಇದನ್ನು ನೀವು ನೋಡ್ತಿರ್ಬೋದು, ಚಾಮುಂಡೇಶ್ವರಿ ದೇವಿದು ಸೈಕಲ್ ಅಗರಬತ್ತಿ ಅವ್ರು ಮಾಡಿರೋದು. ಗಂಧದ ಕಡ್ಡಿದು ಪ್ಯಾಕ್ ಬರುತ್ತಲ್ಲ, ಬರೀ ಆ ಪ್ಯಾಕ್ನೇ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಆನೆಗೆಲ್ಲ ನೋಡಿ ಕಾಲಿಂದನೂ ಸಹ ಅಗರಬತ್ತಿಯಿಂದನೇ ಮಾಡಿದ್ದಾರೆ. ಅಗರಬತ್ತಿ ಪ್ಯಾಕ್ ಬರುತ್ತಲ್ಲ, ಅದರಿಂದನೇ ಮಾಡಿದ್ದಾರೆ ದೇವಿನ ಮತ್ತು ಆನೆನ ಎಲ್ಲ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ಹತ್ತಿರದಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತಕ್ಷಣ ನೋಡಿದಾಗ ಗೊತ್ತೇ ಆಗೋದಿಲ್ಲ, ಆಮೇಲೆ ನೋಡಿದಾಗ ಗೊತ್ತಾಯಿತು, ಇದು ಗಂಧದ ಕಡ್ಡಿ ಪ್ಯಾಕಿಂದ ಮಾಡಿರೋದಲ್ವಾ ಅಂತ. ತುಂಬಾ ಚೆನ್ನಾಗಿತ್ತು. ತುಂಬ ಡಿಫ್ರೆಂಟಾಗಿ ಮಾಡಿದರು, ಯುನೀಕಾಗಿ. ಇಷ್ಟ ಆಯಿತು ನನಗೂ ಕೂಡ. ಹಾಗೆ ಬೋಟಿಂಗ್ ಕೂಡ ಇತ್ತು, ಮಕ್ಕಳು ಆಟ ಆಡೋದೆಲ್ಲ. ನಾವು ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿತ್ತು, ನಾವು ಬೇಗ ಹೋಗಬೇಕಿತ್ತು. ಸೊ ಅದರಿಂದಾಗಿ ಇವಾಗ ಇದನ್ನೆಲ್ಲ ಟ್ರೈ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಜಸ್ಟ್ ಹಾಗೆ ನೋಡಿಕೊಂಡು ಇವಾಗ ಮನೆಗೆ ಹೊರಡ್ತಿದ್ದೀವಿ. ಇನ್ನು ಲೈಟಿಂಗ್ಸ್ ನೋಡ್ಕೊಂಡು ಹಾಗೆ ಹೋಗಬೇಕು. ಲೈಟಿಂಗ್ಸ್ ಎಲ್ಲನೂ ನಾನು ತೋರಿಸ್ತೀನಿ, ಹೇಗೆ ಮೈಸೂರು ಯಾವ ರೀತಿ ಲಕ್ಕ ಅಂತ ಹೊಳಿತಿತ್ತು ಅನ್ನೋದನ್ನು ಕೂಡ ಎಲ್ಲನೂ
ನಾನು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಮೈಸೂರು ಎಕ್ಸಿಬಿಷನ್ ವಿಡಿಯೋ ಹೇಗಿತ್ತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೈಸೂರು ಲೈಟಿಂಗ್ಸ್ ಎಲ್ಲ ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.